Hello everyone. Today I am discussing about applications of integrals. Okay. So here, so problem number 1. ಇಲ್ಲಿ ಸ್ವಲ್ಪ ಅಬ್ಸರ್ವ್ ಮಾಡಿ. is a problem. ಏನ್ ಕೊಟ್ಟಾನ ಅಂದ್ರೆ find the area ಅಂತ ಕೊಟ್ಟಾನ. Find the area of the region bounded by here bounded by the the ellipse, bounded by the ellipse. Okay, see here x square by 4 plus y square by 9 equal to 1 ಅಂತ ಕೊಟ್ಟಾನ. ಓಕೆ, ಈ ತರ ಏನದಲ್ಲ ಕಂಡೀಷನ್ಸ್ ಅದ. ಯಾವುದು ಪ್ರಾಬ್ಲಮ್ದು ಏನದ ಅಬ್ಸರ್ವ್ ಮಾಡ್ರಿ. ಏನದ ಕಂಡೀಷನ್ ಸ್ವಲ್ಪ ಕೇರ್ಫುಲ್ ನೋಡ್ರಿ. ಇಲ್ಲಿ ಪ್ರೂಫ್ ನೋಡ್ರಿ. ಪ್ರೂಫ್ ನೋಡ್ರಿ ಯಾವ ತರ ಯೂಸ್ ಮಾಡ್ತಾರೆ ಅಂದ್ರೆ ಇಲ್ಲಿ ಏನದ ಕೊಟ್ಟಿರುವಂತ ಎಲಿಪ್ಸ್ ಇಕ್ವೇಶನ್ ಏನದ x square by 4 plus y square by 9 equal to 1. ಇದು ಯಾವ ಫಾರ್ಮ್ ದಾಗ ಅಂದ್ರೆ x square by ಅಬ್ಸರ್ವ್ ಮಾಡ್ರಿ. x square by ಯಾವ ಫಾರ್ಮುಲಾ ಕಂಡೀಷನ್ಸ್ ಗೊತ್ತೇನ್ರಿ. ಸ್ವಲ್ಪ ಪ್ಲಸ್ y square by equal to 1 ಅದ. ಹೌದಾ, ಇಲ್ಲೇ ಯಾವ ಫಾರ್ಮುಲಾ ಆಗ್ತದ ಸ್ವಲ್ಪ ಅಬ್ಸರ್ವ್ ಮಾಡ್ರಿ ಸ್ಟೂಡೆಂಟ್ಸ್. ಯಾವ ಮೆಥಡ್, ಫಸ್ಟ್ ಮೆಥಡ್, ಸೆಕೆಂಡ್ ಮೆಥಡ್, ಕೇರ್ಫುಲ್ ನೋಡ್ರಿ ಯಾವ್ದಾಗ್ತದ. ಓಕೆ, ಯಾವುದು ಎಸ್ ಎಕ್ಸ್ ಸ್ಕ್ವೇರ್ ಬೈ ಏನಕ್ಕ ನೋಡ್ರಿ ಎಕ್ಸ್ ಸ್ಕ್ವೇರ್ ಬೈ ಇಲ್ಲಿ ಅಬ್ಸರ್ವ್ ಮಾಡಿ ಎಕ್ಸ್ ಸ್ಕ್ವೇರ್ ಬೈ ಬಿ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಬೈ ಎ ಸ್ಕ್ವೇರ್ ಈಕ್ವಲ್ ಟು 1 ಫಾರ್ಮ್ ದಾಗ. ಅಂದ್ರೆ ನಾವು ಏನ್ ಮಾಡ್ಬೋದು, ಎ ಸ್ಕ್ವೇರ್ ಅಂದ್ರ 9, ಎ ಅಂತಂದ್ರ 3, ಬಿ ಸ್ಕ್ವೇರ್ ಅಂತಂದ್ರ 4 ಇಸ್ ಬಿ ಅಂತಂದ್ರ 2. ಓಕೆ, ಈ ತರ ಕಂಡೀಷನ್ಸ್ ಯೂಸ್ ಮಾಡ್ತೀವಿ. ಓಕೆ, ಈಗ ಸ್ವಲ್ಪ ಅಬ್ಸರ್ವ್ ಮಾಡ್ರಿ. ಡಯಾಗ್ರಾಮ್ ಯೂಸ್ ಮಾಡಿ. ಡಯಾಗ್ರಾಮ್ ಸ್ವಲ್ಪ ಬಹಳ ಇಂಪಾರ್ಟೆಂಟ್. ಡಯಾಗ್ರಾಮ್ಸ್ ಹೀಗೆ ಅಬ್ಸರ್ವ್ ಯಾವುದು ಈ ತರ ಬರ್ತದೆ ಈ ಡಯಾಗ್ರಾಮು. ಈ ತರ ಗ್ರಾಫ್ ಡಯಾಗ್ರಾಮ್ ಯಾವುದು ಎಕ್ಸ್ ಸ್ಕ್ವೇರ್ ಬೈ ವಿ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಬೈ ಎ ಸ್ಕ್ವೇರ್ ಫಾರ್ಮ್. ಹೌದಾ, ಈಗ ಅಬ್ಸರ್ವ್ ಮಾಡ್ರಿ. ಇದು ಬಿ ಪಾಯಿಂಟ್, ಇದು ಎ ಪಾಯಿಂಟ್. ಬೇಕಾದ್ರೆ ಇದು ಬಿ ಡ್ಯಾಶ್ ಆಗಲ್ರಿ, ಇಲ್ಲಿ ಎ ಡ್ಯಾಶ್, ಇದು ಬಿ ಡ್ಯಾಶ್, ಇದು ಬೇಕಾದ್ರೆ ಎ ಡ್ಯಾಶ್. ಓಕೆ, ಇದಂತರೂ ಸೆಂಟರ್ ಪಾಯಿಂಟ್ ಇಸ್ ಓ. ಟೋಟಲ್ ಈ ಏರಿಯಾ ಕಂಡುಹಿಡಿಯಬೇಕು, ಈ ಏರಿಯಾ. ಓಕೆ, ಈಗ ಅಬ್ಸರ್ವ್ ಮಾಡಿ. ಇಲ್ಲೇ ಎ ಪಾಯಿಂಟ್ ಬಿ ಪಾಯಿಂಟ್ ಅಬ್ಸರ್ವ್ ಮಾಡಿ. ಇಲ್ಲಿ ಬಿ ಪಾಯಿಂಟ್ ನ ಇಲ್ಲಿ ಬರ್ತದೆ ಯಾವುದು 2,0. ಇಲ್ಲೇ 0,3. ಯಾವತ್ತು ನಮ್ ಡಯಾಗ್ರಾಮ್ ಫಸ್ಟ್ ಇಯರ್ ಅಲ್ಲಿ ಯೂಸ್ ಮಾಡ್ತಿರ್ತೀವಿ, ನೆನಪಿರ್ಬೇಕು. ಇಲ್ಲೇ ಏನದ 0, ಎ ಇರ್ತದ. ಇಲ್ಲೇ ಏನದ ಬಿ, 0 ಇರ್ತದ. ಇದು ನೆನಪಿರಿ ಬೇಸಿಕ್. ಇಲ್ಲೇ ಮೈನಸ್ ಬಿ, 0, ಇಲ್ಲೇ ಮೈನಸ್ ಎ, 0. ಯಾಕಂದ್ರ ಇದಂದ್ರ ಬಿ ಅಂದಿರ್ತೀರಿ, ಇದಂದ್ರ ಎ ಅಂದಿರ್ತೀರಿ. ನೆನಪಿರ್ಬೇಕು ನೀವು ಕಂಡೀಷನ್ಸ್. ಈಗ ಅಬ್ಸರ್ವ್ ಯಾವುದು ಎ ಗೊತ್ತಾಯ್ತು, ಬಿ ಗೊತ್ತಾಯ್ತು. ಇಕ್ವೇಶನ್ಸ್ ಏನದ ಬರ್ಕೊಡ್ರಿ. ಕೊಟ್ಟಿರುವಂತ ಇಕ್ವೇಶನ್ ಬರ್ಕೊಡ್ರಿ. ಏನದ ಇಕ್ವೇಶನ್ ಎಕ್ಸ್ ಸ್ಕ್ವೇರ್ ಬೈ 4 ಪ್ಲಸ್ ವೈ ಸ್ಕ್ವೇರ್ ಬೈ 9 ಈಕ್ವಲ್ ಟು 1. ಓಕೆ, y square by 9 equal to 1 minus x square by 4. Okay, next step
y square by 9 equal to 4 minus x square divided by 4. Next one, y square 9 by 4 ಏನಾಗ್ತದ್ರಿ 4 minus x square ಏನಾಗ್ತದ y equal to ರೂಟ್ ಅಂದ್ರೆ 3 ಆಗ್ತದ ಇದು 2 ಆಗ್ತದ ಇಲ್ಲಿ ಏನಾಗ್ತದ ಸ್ಕ್ವೇರ್ ರೂಟ್ ಆಫ್ 4 minus x square. ಓಕೆ ಇನ್ನೊಂದು ಸ್ಟೆಪ್ ಬರ್ತಾರೆ 2 ಸ್ಕ್ವೇರ್ ಅಂತ ಬರ್ಕೋಬಹುದು. ಅರ್ಥ ಐತಿ ಕ್ಲಿಯರ್ ಆಗತಿ. ಈಗ ಇದ ಟೋಟಲ್ ರಿಕ್ವೈರ್ಡ್ ಅಬ್ಸರ್ವ್ ಮಾಡಿ ಇದ ರಿಕ್ವೈರ್ಡ್. ಓಕೆ required the area of the region bounded. Okay, region bounded. Okay, equal to ಅಥವಾ a equal to ಬರೀ ನೋಡಿದೆ ಇಂಟಿಗ್ರಲ್. ಅಬ್ಸರ್ವ್ ಮಾಡ್ರಿ ಇಂಟಿಗ್ರಲ್ ಯಾವ್ದು ಬರ್ತದ ಇಲ್ಲೇ 0 to 2 here 0 to 2 ಅಂದ್ರೆ ಎಷ್ಟು ಅದಾವು ಎಲಿಪ್ಸ್ ಏರಿಯಾ 4 ಅದಾವು 4 times of the area 0 to 2 is y into dx. ಬೇಕಾದ್ರೆ ಇದನ್ನ a equal to ಬರೀತೀರ ಬರೀ ಇಂಟಿಗ್ರಲ್ ಯಾವುದು 4 ಕ 4 0 to 2 y ಅಂತಂದ್ರೆ ಇಲ್ಲಿ ಗೊತ್ತದ ಏನದ 3 by 2 square root of 4 minus x square into dx. Okay, here a equal to, so observe ಮಾಡ್ರಿ 4 into 3 by 2 integral 0 to 2 root of ಏನದ 2 square minus x square into dx. So 2 ones are 2 twos are. Here a equal to 6 integral observe ಮಾಡ್ರಿ ಫಾರ್ಮುಲಾ a square minus x square ಅಂದ್ರೆ x by 2 root of a square minus x square plus okay ಯಾವುದು a square by 2 sin inverse x ಕ x a ಅಂತಂದ್ರೆ 2 ಇದ 0 to 2 ಕ್ಲಿಯರ್ ಆಯ್ತ್ರಿ. ಈಗ a ಕ a 6 ಕ 6 ಅಬ್ಸರ್ವ್ ಮಾಡ್ರಿ 2 ಲಿಂದ ಯೂಸ್ ಮಾಡ್ರಿ 2 by 2 square root of 4 minus 2 square plus 4 2 square means 4 by 2 ಅಂದ್ರೆ 2 here sin inverse 2 by 2 minus observe ಮಾಡಿ ಏನದ 0 by 2 square root of 2 square minus 0 square plus observe ಮಾಡಿ 2 sin inverse 0 by 2 bracket complete okay. ಈಗ observe ಮಾಡಿ ಏಕ a 6 ಇದಂದ್ರೆ ಟೋಟಲ್ 0 ಏನಾಗ್ತದ 2 sin inverse 1 ಓಕೆ ಇದಂತೂ ಏನದ ಟೋಟಲ್ 0 ಆಗ್ತದೆ ಮೈನಸ್ ಟೋಟಲ್ 0 ಏನಾಗುತ್ತೆ ನೋಡ್ರಿ ಸ್ಟೂಡೆಂಟ್ಸ್ ಏಕ a 6 into 2 into sin inverse 1 means observe ಮಾಡ್ರಿ 5 by 2 get cancel. So a equal to ಏನಾಗ್ತದ 6 by square units. Answer is 6 pi ಬರ್ತಿಲ್ಲ ಚೆಕ್ ಮಾಡಬೇಕಾದ್ರೆ ನಾವು ಒಂದು ಪ್ರೂಫ್ ಯೂಸ್ ಮಾಡಿದ್ವಿ ಗೊತ್ತಾ pi equal ab equal to pi a ಅಂತಂದ್ರೆ 3 ಅದ ಅಬ್ಸರ್ವ್ ಮಾಡಿ ಇಲ್ಲಿ a ಅಂತಂದ್ರೆ 3 ಅದ b ಅಂದ್ರೆ 3 into 2 6 pi ಆಗ್ತದೆ ನೋಡ್ರಿ ಚೆಕ್ ಮಾಡ್ರಿ ಓಕೆ ನೀವು ಮಾಡಿದ್ದೇನ ಆನ್ಸರ್ ಕರೆಕ್ಟ್ ಕ್ಲಿಯರ್ ಆತ್ರಿ ನೆಕ್ಸ್ಟ್ ಈಗ ಅಬ್ಸರ್ವ್ ಮಾಡ್ರಿ ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ರಿ ಯಾವ ಕಂಡೀಷನ್ಸ್ ಬರಿಬೇಕನ್ನೋದು ಸೆಕೆಂಡ್ ಪ್ರಾಬ್ಲಮ್ ಏನ್ ಕೊಟ್ಟಾನ ಫಸ್ಟ್
ಬಹಳ ಕೇರ್ಫುಲ್ ಆಗಿ ನೋಡ್ರೆ ಇಲ್ಲಿ ಸೆಕೆಂಡ್ ಪ್ರಾಬ್ಲಮ್ ಏನದ ಫೈಂಡ್ ದ ಏರಿಯಾ ಎಲ್ಲ ಏರಿಯಾನ ಕಂಡು ಹಿಡಿದ್ರಿ ಫೈಂಡ್ ದಿ ಏರಿಯಾ ಆಫ್ ದ ರೀಸನ್ ಆಫ್ ದಿ ರೀಸನ್ ಇನ್ ದಿ ಫಸ್ಟ್ ಅಬ್ಸರ್ವ್ ಮಾಡ್ರಿ ಇನ್ ದಿ ಏನೋ ಫಸ್ಟ್ ಇನ್ ದಿ ಫಸ್ಟ್ ಏನಂದ್ರ ಕ್ವಾಡ್ರೆಂಟ್ ಅಂತ ಏನ್ ಅಬ್ಸರ್ವ್ ಮಾಡ್ರಿ ಇನ್ ದಿ ಫಸ್ಟ್ ಕ್ವಾಡ್ರೆಂಟ್ ಏನ್ಕೇನ ಎನ್ಕ್ಲೋಸ್ಡ್ ಅಂತ ಅಬ್ಸರ್ವ್ ಮಾಡ್ರಿ ಎನ್ಕ್ಲೋಸ್ಡ್ ಓಕೆ ಎನ್ಕ್ಲೋಸ್ಡ್ ಬೈ ಇದರ ಮೇಲೆ ಎಕ್ಸ್ ಆಕ್ಸಿಸ್ ಎನ್ಕ್ಲೋಸ್ಡ್ ಬೈ ಎಕ್ಸ್ ಆಕ್ಸಿಸ್ ಕಾಮಾ ಲೈನ್ ಕೊಟ್ಟಾನ ಏನದ ಎಕ್ಸ್ ಈಕ್ವಲ್ ಟು √3y ಕೊಟ್ಟಾನ ಓಕೆ ಐಂಡ್ ಅಂತ ಹೇಳ ಐಂಡ್ ಏನೇನ ದ ಸರ್ಕಲ್ ಐಂಡ್ ದ ಯಾವುದು ಸರ್ಕಲ್ ಏನ್ ಕೊಟ್ಟಾನ x² ಪ್ಲಸ್ y² ಈಕ್ವಲ್ ಟು ಏನದ ಸಾರಿ 4 ಕೊಟ್ಟಾನ ಅಬ್ಸರ್ವ್ ಮಾಡ್ರಿ 4 ಕೊಟ್ಟಾನ ಅಂದ್ರೆ ಎ ವ್ಯಾಲ್ಯೂ ಕೊಟ್ಟಾನ ಅಂದ್ರೆ ರೇಡಿಯಸ್ ಕೊಟ್ಟಾನ ಸರ್ ರೇಡಿಯಸ್ ಅಂದ್ರೆ 4 ಕೊಟ್ಟಾನ ಓಕೆ ಈ ತರ ಯಾವುದು ನಮ್ದು ಪ್ರಾಬ್ಲಮ್ ಫಸ್ಟ್ ನೋಡ್ರಿ ಏನದ ಇಲ್ಲಿ ಅಬ್ಸರ್ವ್ ಮಾಡಿ ಏನದ ಸ್ವಲ್ಪ ಇಲ್ಲೇ ಚೇಂಜಸ್ ಮಾಡಿದ್ರಿ ಫಸ್ಟ್ ನೋಡಿ ಒಂದು ಸರ್ಕಲ್ ಹಾಕೊಂಡ್ಬೇಕಾದ್ರೆ ಗೊತ್ತಾಗಲಿಲ್ಲ ಅಂದ್ರೆ ಒಂದು ಸರ್ಕಲ್ ಹಾಕೋಣ ಓಕೆ ಇದು ಸರ್ಕಲ್ here y axis here x axis ಹೌದಾ enclosed to the observe ಮಾಡ್ರಿ x axis ಈ ತರ enclosed y ಇದು ಬರ್ತದೆ ಯಾವುದು equation x equal to ಏನದ √3y ಓಕೆ ಇದ್ರದ್ದು ಅಬ್ಸರ್ವ್ ಮಾಡ್ರಿ ಇಲ್ಲೇ ಟೋಟಲ್ ಏನಕ್ಕೆ ಫಸ್ಟ್ ಕ್ವಾಡ್ರೆಂಟ್ ನಾಗ ಬರ್ಬೇಕದ ಫಸ್ಟ್ ಕ್ವಾಡ್ರೆಂಟ್ ನಾಗ ಅಬ್ಸರ್ವ್ ಮಾಡಿ ಫಸ್ಟ್ ಕ್ವಾಡ್ರೆಂಟ್ ಅವ ಹೇಳಿದ ಯಾವುದು ಇಸ್ ಅ ಫಸ್ಟ್ ಕ್ವಾಡ್ರೆಂಟ್ ಅಂತ ಹೇಳ ಅಬ್ಸರ್ವ್ ಮಾಡಿ ಫಸ್ಟ್ ಕ್ವಾಡ್ರೆಂಟ್ ಎನ್ಕ್ಲೋಸ್ಡ್ ಬೈ ದಿ ಎಕ್ಸ್ ಆಕ್ಸಿಸ್ ಲೈನ್ ಅಬ್ಸರ್ವ್ ಮಾಡಿ ಹೆಂಗದ ಸರ್ಕಲ್ x² ಪ್ಲಸ್ y² ಈಕ್ವಲ್ ಟು 4 ಇಲ್ಲೇ ಅಬ್ಸರ್ವ್ ಮಾಡ್ರಿ ಹಿಯರ್ ಇಲ್ಲೇ ಕಾನ್ಸೆಪ್ಟ್ ಕೊಡ್ರಿ ಇದು ಎ ಅನ್ಕೊಡ್ರಿ ಹೌದಾ ಇದು ಬಿ ಅನ್ಕೊಡ್ರಿ ಓಕೆ ಇಲ್ಲೇ ಸಿ ಅನ್ರಿ ಇದಂತೂ ಓ ಅದ ಓಕೆ ಇದು ಟೋಟಲ್ ಅಬ್ಸರ್ವ್ ಮಾಡ್ರಿ ಇದು ಏರಿಯಾ 1 ಇದು ಏರಿಯಾ 2 ಇವೆರಡು ಕಂಡುಹಿಡಿಬೇಕು ಏರಿಯಾ 1 ಮತ್ತು ಏರಿಯಾ 2 ಏನದ ಕಂಡುಹಿಡಿಬೇಕು ಇಲ್ಲಿ ಇದು ಏರಿಯಾ 1 ಇವು ಏರಿಯಾ 2 ಇವೆರಡು ಕಂಡುಹಿಡಿಬೇಕು ಈಕ್ವೇಶನ್ ಈ ಏರಿಯಾ ಟೋಟಲ್ ಅದು ಫಸ್ಟ್ ಕ್ವಾಡ್ರೆಂಟ್ ಅಂತ ಏನು ಅಬ್ಸರ್ವ್ ಮಾಡಿ ಇಟ್ ಇಸ್ ಅ ಫಸ್ಟ್ ಕ್ವಾಡ್ರೆಂಟ್ ಓಕೆ ಈಗ ಸ್ವಲ್ಪ ಅಬ್ಸರ್ವ್ ಮಾಡ್ರಿ ಈಗ ಕಂಡೀಷನ್ಸ್ ಗೊತ್ತಾದ್ರೆ ಇನ್ನು ಪಾಯಿಂಟ್ಸ್ ಕಂಡು ಫಸ್ಟ್ ಅಬ್ಸರ್ವ್ ಮಾಡಿ ಏನದ ಕಂಡೀಷನ್ಸ್ ಇಕ್ವೇಶನ್ ಓಕೆ ಇಕ್ವೇಶನ್ ಓಕೆ ಆಫ್ ಏನ್ ಕೊಟ್ಟಾನ ಸರ್ಕಲ್ ಕೊಟ್ಟಾನ ಇಕ್ವೇಶನ್ ಆಫ್ ಸರ್ಕಲ್ ಯಾವ್ದು ಕೊಟ್ಟಾನ x² ಪ್ಲಸ್ y² ಈಕ್ವಲ್ ಟು 4 ಇದು ಇಕ್ವೇಶನ್ ನಂಬರ್ 1 ಹಾಕೊಂಡು ಓಕೆ ಇಲ್ಲಿ ಅಬ್ಸರ್ವ್ ಮಾಡ್ರಿ ಹಂಗಂದ್ರ ನನಗ ಎ ಅಂದ್ರ 4 a² ಅಂತಂದ್ರ 2 ಆಗ್ತದ ಯಾಕಂದ್ರ ನಮಗ್ ಫಾರ್ಮುಲಾ ಗೊತ್ತದ ಯಾಕಂದ್ರೆ x² ಪ್ಲಸ್ y² ಈಕ್ವಲ್ ಟು a² ಬಿಕಾಸ್ ಸೆಂಟರ್ ಪಾಯಿಂಟ್ ಇಸ್ ಒರಿಜಿನ್ 0 ಇದ್ದಾಗ ಈಕ್ವೇಶನ್ ಬರ್ಸಿ ನೋಡ್ರಿ ನಾನು ಫಾರ್ಮುಲಾದೊಳಗೆ ಫಸ್ಟ್ ಅಂದ್ರೆ ಇಲ್ಲಿ 4 ಅಂದ್ರೆ a² ಅಂತ ಬರ್ಸಿನ ಅಲ್ಲಿ a² ಅಂದ್ರೆ 4 ಆತು a ವ್ಯಾಲ್ಯೂ 2 ಆಗ್ತದ್ರಿ ಫೇರ್ ಆತ ಇನ್ನ ನೆಕ್ಸ್ಟ್ ಮಾತಾ ಅಬ್ಸರ್ವ್ ಯಾವುದು ಇಕ್ವೇಶನ್ ಓಕೆ ಇಕ್ವೇಶನ್ ಆಫ್ ದ ಯಾವ ಕೊಟ್ಟಾನ ಲೈನ್ ಇಕ್ವೇಶನ್ ಆಫ್ ದಿ ಲೈನ್ ಯಾವುದು x ಈಕ್ವಲ್ ಟು √3y ಇಸ್ ಇಕ್ವೇಶನ್ 2 ಈಗ ಅಬ್ಸರ್ವ್ ಮಾಡ್ರಿ ನಾನು ಏನ್ ಮಾಡ್ತಾ ಇರೋದು ಸ್ವಲ್ಪ ಕೇರ್ಫುಲ್ ನೋಡ್ರಿ x² ಪ್ಲಸ್ y² ಈಕ್ವಲ್ ಟು 4 ನ ಇಕ್ವೇಶನ್ ಕೊಟ್ಟಂಗ ಅದನ್ನ ನಾ ಏನ್ ಮಾಡ್ತಾ ಇರೋದು y² ಈಕ್ವಲ್ ಟು 4 ಮೈನಸ್ x² ಮಾಡ್ಕೊತೀನಿ ಅದನ್ನೇ ನೆಕ್ಸ್ಟ್ ಏನ್ ಮಾಡ್ಕೊತೀನಿ
y equal to square root of 4 minus x square ಮಾಡ್ಕೊತೀನಿ. ಓಕೆ, ಈಗ ಅಬ್ಸರ್ವ್ ಮಾಡ್ರಿ, ಸ್ವಲ್ಪ ಕೇರ್ಫುಲ್ ನೋಡ್ರಿ. ಏನ್ ಮಾಡ್ತೀನಿ, ಇಲ್ಲಿ ಬರ್ದಿರ್ತೀನಿ ನೆಕ್ಸ್ಟ್ ಸ್ಟೆಪ್ಸ್. ಪುಟ್, ಓಕೆ, ಏನ್ ಮಾಡ್ತೀನಿ, x equal to root 3y ಅನ್ನೋದು ಯಾವ ಇಕ್ವೇಶನ್ ಹಾಕ್ತೀನಿ, ಇಟ್ಸ್ ಇಕ್ವೇಶನ್ ನಂಬರ್ 1 ಹಾಕೋತೀನಿ. ಏನದ, x square plus y square equal to 4 ಅದ. ಅಂದ್ರೆ ಏನಾಗ್ತದ, ರೂಟ್ 3y ಹೋಲ್ ಸ್ಕ್ವೇರ್ ಪ್ಲಸ್ y square equal to 4. ಅಂದ್ರೆ 3y square plus y square equal to 4. ಅಂದ್ರೆ 4y square equal to 4 ಆಗ್ತದ. ಅಂದ್ರ y equal to ಡೈರೆಕ್ಟ್ ಬರ್ಲ ಏನದ, ಪ್ಲಸ್ ಆರ್ ಮೈನಸ್ 1. ಓಕೆ, ಪ್ಲಸ್ ಆರ್ ಮೈನಸ್ 1 ಆಯ್ತು. ಓಕೆ, ಅಬ್ಸರ್ವ್ ಮಾಡಿ. ಈಗ ಹಂಗಂದ್ರ ಪ್ಲಸ್ ಆರ್ ಮೈನಸ್ 1 ಆಯ್ತು. ಅಂದ್ರ ಈಗ ಅಬ್ಸರ್ವ್ ಮಾಡ್ರಿ, ಇಲ್ಲಿ ನೆಕ್ಸ್ಟ್ ಏನಾಗ್ತದ, ಇಲ್ಲಿ ಈ ಇಕ್ವೇಶನ್ ಹಾಕೊಂಡ್ಲ ಏನಂತ, ಪುಟ್ y equal to 1 ಇನ್ ಇಕ್ವೇಶನ್ ನಂಬರ್ 2 ಹಾಕಿದ್ರೆ ಏನಾಗ್ತದ, x equal to ರೂಟ್ 3 ಆಗ್ತದ. ಓಕೆ, ಹೌದಿಲ್ರಿ? ಓಕೆ, ಎಕ್ಸ್ ಅಬ್ಸರ್ವ್ ಏನದ, ರಿಕ್ವೈರ್ಡ್ ದ ಏರಿಯಾ. ಅಬ್ಸರ್ವ್ ಮಾಡ್ರಿ, ಏನದ ಇಲ್ಲಿ ನಾ ಬರೀತಾ ಇರುವಂತ ಕಾನ್ಸೆಪ್ಟ್ ಅಬ್ಸರ್ವ್ ಮಾಡ್ರಿ. ಏನದ ಇಲ್ಲಿ ಬರೀತಾನೆ, ರಿಕ್ವೈರ್ಡ್. ಓಕೆ, ರಿಕ್ವೈರ್ಡ್ ದ ಏರಿಯಾ ಯಾವುದು, ಓ ಬಿ ಎ ಸಿ ಓ. ಓಕೆ, ಈಕ್ವಲ್ ಟು ನೆಕ್ಸ್ಟ್ ಏನ್ ಬರೀತಾ ಇರೋದು, ಏರಿಯಾ ಆಫ್ ಯಾವುದು, ಓ ಸಿ ಬಿ ಓ ಪ್ಲಸ್ ಮತ್ತೆ ಯಾವುದು ಅಂದರ್ ಏರಿಯಾ, ಏರಿಯಾ ಆಫ್ ಯಾವುದು, ಸಿ ಎ ಬಿ ಸಿ. ಓಕೆ, ಅದನ್ನ ನಾನು ಶಾರ್ಟ್ಕಟ್ ನ ಹೆಂಗ್ ಬರಿತೀನಿ, ಎ ಈಕ್ವಲ್ ಟು A1 ಪ್ಲಸ್ A2. ಓಕೆ, ಈಗ ಸ್ವಲ್ಪ ಕೇರ್ಫುಲ್. ಇಲ್ಲಿ ಎ ಪಾಯಿಂಟ್ ಅಬ್ಸರ್ವ್ ಮಾಡ್ರಿ, ಎ ಪಾಯಿಂಟ್ ಎಷ್ಟದ, ಇಲ್ಲಿ ಕಂಡುಹಿಡಿದ್ವಿ ನಾವು, ಯಾವ್ದ 0, ಸಾರಿ 2 ಅದ. ಅಂದ್ರೆ ಏನಾಗ್ತದೆ ಇಲ್ಲಿ 2,0. ಓಕೆ, ಅರ್ಥ ಆಯ್ತಾ? ಇನ್ನು ನೆಕ್ಸ್ಟ್ ಬಿ ಪಾಯಿಂಟ್. ಬಿ ಪಾಯಿಂಟ್ ಅಬ್ಸರ್ವ್ ಮಾಡ್ರಿ, ಎಕ್ಸ್ ವ್ಯಾಲ್ಯೂ ರೂಟ್ 3 ಆಯ್ತು, y ವ್ಯಾಲ್ಯೂ ಏನಾಗ್ತದ 1 ಆಗ್ತದ. ಓಕೆ, ಎಕ್ಸ್ ವ್ಯಾಲ್ಯೂ ಏನ್ ಕಂಡುಹಿಡಿದ್ರಿ, ರೂಟ್ 3. ಸೊ y ವ್ಯಾಲ್ಯೂ ಏನಾಗ್ತದ್ರಿ 1. ಯಾಕೆ ನೆಗೆಟಿವ್ ಯೂಸ್ ಮಾಡಲ್ಲ, ಯಾಕಂದ್ರೆ ಏರಿಯಾ ಪಾಸಿಟಿವ್ ಇರ್ತದ. ಈಗ ಅಬ್ಸರ್ವ್ ಮಾಡ್ರಿ, ಈಗ ಎ ಈಕ್ವಲ್ ಟು A1 ಪ್ಲಸ್ A2 ಅದ ಹೌದಾ. ಇಲ್ಲಿ ಅಬ್ಸರ್ವ್ ಮಾಡ್ರಿ, ಏಕ ಎ ಇಂಟಿಗ್ರಲ್ ಏನದ y ಇಂಟು ಡಿ ಎಕ್ಸ್ ಅಂತ ಬರೀತೀನಿ, ಪ್ಲಸ್ ಇಂಟಿಗ್ರಲ್ y ಇಂಟು ಡಿ ಎಕ್ಸ್. ಈಗ ಅಬ್ಸರ್ವ್ ಮಾಡಿ, ಈಗ ಏನದ ಅಬ್ಸರ್ವ್ ಮಾಡ್ರಿ, ಫಸ್ಟ್ A1 ಏನದ 0 ಟು ರೂಟ್ 3 ಆಗ್ತದೆ. ಅಬ್ಸರ್ವ್ ಮಾಡ್ರಿ, 0 ಟು ರೂಟ್ 3. ಅಬ್ಸರ್ವ್ ಮಾಡಿ, 0 ಟು ರೂಟ್ 3. ಆಮೇಲೆ ಕಂಡೀಷನ್ ಏನಾಗ್ತದೆ ನೋಡ್ರಿ, ರೂಟ್ 3 ಟು 2 ಆಗ್ತದ. ಅಂದ್ರೆ ಇದು ರೂಟ್ 3 ಟು 2. ಕ್ಲಿಯರ್ ಆತ್ರಿ? ಈಗ ಅಬ್ಸರ್ವ್ ಮಾಡಿ, ಏಕ ಎ ಯಾವುದು 0 ಟು ರೂಟ್ 3 y ಮೀನ್ಸ್ ಇಸ್ ಲೈನ್ ಕೊಟ್ಟ ನೋಡಿ. ಅಬ್ಸರ್ವ್ ಮಾಡಿ, ಈ ಲೈನ್ ಇದರದ್ದು ಬರೀಬೇಕಾಗ್ತದೆ ಯಾವುದು, ಎಕ್ಸ್ ಡಿವೈಡೆಡ್ ಬೈ ರೂಟ್ 3 ಇಂಟು ಡಿ ಎಕ್ಸ್ ಪ್ಲಸ್ ಯಾವುದು ರೂಟ್ 3 ಟು ಯಾವುದು ರೂಟ್ 3 ಟು 2 ಏನಾಗ್ತದ y ಅಂದ್ರೆ ಇಲ್ಲದ. ಸೊ y ಇಲ್ಲಿ ಕೊಟ್ಟ y ಕಂಡುಹಿಡಿಬೇಕು, ಯಾವುದು ರೂಟ್ ಆಫ್ 4 ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟು ಡಿ ಎಕ್ಸ್. ಓಕೆ, ಈಗ ಅಬ್ಸರ್ವ್ ಮಾಡ್ರಿ, ಏಕ ಎ ಈಗ 1 ಬೈ ರೂಟ್ 3 ಹೊರಗಿಡ್ರಿ, ಏನಾಗ್ತದ ಎಕ್ಸ್ ಉಳಿತದ. ಎಕ್ಸ್ ಸ್ಕ್ವೇರ್ ಬೈ 2 ಯಾವುದು 0 ಟು ಯಾವ್ದ್ರಿ ರೂಟ್ 3 ಪ್ಲಸ್ ಈಗೇನ್ರಿ ಎಕ್ಸ್ ಬೈ 2 ಸ್ಕ್ವೇರ್ ರೂಟ್ 4 ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 4 ಬೈ 2 ಯಾವುದು
ಸೈನ್ ಇನ್ವರ್ಸ್ ಎಕ್ಸ್ ಬೈ ಎ ಅಂತಂದ್ರೆ 2 ಆಗ್ತದ. ಇಲ್ಲಿ ಏನಾಗ್ತದ ರೂಟ್ 3 to 2. ಓಕೆ, ಇನ್ನ ಈ ಪೇಜ್ ಅಲ್ಲಿ ಸಾಲುದಲ್ಲ, ನೆಕ್ಸ್ಟ್ ಪೇಜ್ ಅಲ್ಲಿ ಬಿಡಿಸ್ತಾ ಇರೋದು ಏನದ. ಓಕೆ, ಏಕ ಇಲ್ಲದ ಎ. ಓಕೆ, ಏರಿಯಾ 1/√3 ಏನದ ಎಕ್ಸ್ ಸ್ಕ್ವೇರ್ ಬೈ 2 0 to √3 ಅದ. ಓಕೆ, √3 ಪ್ಲಸ್ ನೆಕ್ಸ್ಟ್ ಏನಾಗ್ತದ ಇಲ್ಲಿ ಎಕ್ಸ್ ಬೈ 2 ಸ್ಕ್ವೇರ್ ರೂಟ್ 4 ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 4/2 ಸೈನ್ ಇನ್ವರ್ಸ್ ಎಕ್ಸ್ ಬೈ 2 ಯಾವುದು √3 to 2. ಈಗ ಏಕ ಎ 1/√3 1/√3 ಏನಂತ ನೋಡ್ರಿ, √3 ಹೋಲ್ ಸ್ಕ್ವೇರ್ ಬೈ 2 ಮೈನಸ್ 0 ಸ್ಕ್ವೇರ್ ಬೈ 2. ಇದರ ಕಂಡೀಷನ್ ಮುಗಿ ಪ್ಲಸ್ ಈಗ ಏನದ 2/2 ರೂಟ್ ಆಫ್ 4 ಮೈನಸ್ 2 ಸ್ಕ್ವೇರ್ ಪ್ಲಸ್ 2 into ಸೈನ್ ಇನ್ವರ್ಸ್ 2/2 ಮೈನಸ್ ಓಕೆ √3/2 ಸ್ಕ್ವೇರ್ ರೂಟ್ 4 ಮೈನಸ್ ಓಕೆ 4 ಏನದ್ರಿ ಮೈನಸ್ ಓಕೆ 4 ಮೈನಸ್ ಏನದ √3 ಹೋಲ್ ಸ್ಕ್ವೇರ್ ಪ್ಲಸ್ 4/2 ಮೀನ್ಸ್ 2 ಸೈನ್ ಇನ್ವರ್ಸ್ ಯಾವುದು √3/2 ಕಂಪ್ಲೀಟ್ ಬ್ರಾಕೆಟ್ ಕಂಪ್ಲೀಟ್. ನೆಕ್ಸ್ಟ್ ಏಕ ಎ 1/√3 का 1/√3 3/2 ಇರ್ತದ. ಇಲ್ಲಿ ಮೈನಸ್ 0 ಆಗ್ತದ, ಇಲ್ಲಿ ಪ್ಲಸ್ ಅಬ್ಸರ್ವ್ ಮಾಡ್ರಿ. ಇಲ್ಲಿ 1 ಅಂದ್ರೆ 2 ಸ್ಕ್ವೇರ್ 4 0 ಆಗ್ತದ, ಇಲ್ಲಿ 2 ಉಳಿತದ. ನೆಕ್ಸ್ಟ್ ಸೈನ್ ಇನ್ವರ್ಸ್ 1 ಉಳಿತದ ಮೈನಸ್ ಮತ್ತೇನ್ ಉಳಿತ ನೋಡ್ರಿ, ಇಲ್ಲಿ √3/2 ಇರುತ್ತೆ. 4 ಮೈನಸ್ √3 ಅಂದ್ರೆ 3 ಸ್ಕ್ವೇರ್ ಆಗ್ತದ, 3 ಆಗ್ತದ. 3 ಆಗಿ 4 ಮೈನಸ್ 1 √1 ವ್ಯಾಲ್ಯೂ ಇಸ್ 1. ನೆಕ್ಸ್ಟ್ ಪ್ಲಸ್ 2 ಸೈನ್ ಇನ್ವರ್ಸ್ ಏನದರಿ √3/2 ಆಸ್ ಇಟ್ ಇಸ್ ಬ್ರಾಕೆಟ್ ಕಂಪ್ಲೀಟ್. ಇಲ್ಲಿ ನೆಕ್ಸ್ಟ್ ನೋಡಿ ಏನದ 3/√2 ಮೈನಸ್ ಓಕೆ ಸರ್ ಪ್ಲಸ್ ಏನಾಗ್ತದೆ ಹೇಳ್ರಿ 2 into 5/2 ಮೈನಸ್ ಯಾವುದು √3/2 ಪ್ಲಸ್ 2 ಓಕೆ 2. ಇಲ್ಲಿ ಏನಾಗ್ತದ ಸೈನ್ ಇನ್ವರ್ಸ್ √3/2 ಮೀನ್ಸ್ ಇಸ್ 5/3 ಬ್ರಾಕೆಟ್ ಕಂಪ್ಲೀಟ್. ಓಕೆ, ನೆಕ್ಸ್ಟ್ ಏಕ ಎ 3 ಏನಾಗ್ತದ 2√3 ಪ್ಲಸ್ 2 ಕ್ಯಾನ್ಸಲ್ 5 ಮೈನಸ್ ಏನಾಗ್ತದ ನೋಡ್ರಿ √3/2 ಮೈನಸ್ ಏನಾಗ್ತದ 2/5/3. ಓಕೆ, ಏಕ ಎ 3 √3 ಏನು ಬರುತ್ತೆ ನೋಡ್ರಿ √3/2 ಪ್ಲಸ್ 5 ಮೈನಸ್ √3/2 ಮೈನಸ್ 2/5/3. √3/2 get cancels. ಇಲ್ಲಿ ನಾನು √3ನ ಇಲ್ಲ 3ನ √3 ಮಾಡಿ √3 ಕ್ಯಾನ್ಸಲ್ ಮಾಡಿ ಒಂದು √3 ಇಟ್ಟಿರ್ತೀನಿ. ಅರ್ಥ ಆಗತ್ತದ ತಿಳ್ಕೊಂಡಿನ. ಇನ್ನು ನೆಕ್ಸ್ಟ್ ನೋಡಿ ಏಕ ಎ 5 ಮೈನಸ್ 2/5/3 ಏಕ ಎ ಏನಾಗ್ತದ 3 ಮೈನಸ್ 2/5/3. ಸೊ ಲಾಸ್ಟ್ ಆನ್ಸರ್ ಇಸ್ ಯಾವುದು 5/3 ಸ್ಕ್ವೇರ್ ಯೂನಿಟ್ಸ್ ಆನ್ಸರ್. ಕ್ಲಿಯರ್ ಆತ್ರಿ?
ಸ್ವಲ್ಪ ನಿಮ್ಗೆ ಕನ್ಫ್ಯೂಸ್ ಆಗ್ತದ ಸ್ಟೂಡೆಂಟ್ಸ್, ಸ್ವಲ್ಪ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡ್ಬೇಕಷ್ಟೇ, ಮತ್ತೇನಿಲ್ಲ. ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡ್ರಿ, ನಿಮಗ ಅರ್ಥ ಆಗ್ತದ. ಅರ್ಥ ಆಗ್ಲಿಲ್ಲ ಅಂದ್ರ ಸ್ವಲ್ಪ ಮೆಸೇಜ್ ಮಾಡ್ರಿ, ನಿಮಗ ಏನನ್ನೋದು ಸಾಲ್ವ್ ಮಾಡಿ ಕಳಿಸ್ತೇನೆ. ಓಕೆ, ಕ್ಲಿಯರ್ ಆಗ್ತತಿ. ಸ್ವಲ್ಪ ಏನದಲ್ಲ ಲೆಂದಿ ಅನಿಸ್ತಿರ್ಬೋದು ನಿಮ್ಗ, ಬಟ್ ಈಸಿ ಅದ. ಫಾರ್ಮುಲಾ ಅಪ್ಲೈ ಮಾಡ್ರಿ, ಫಂಡಮೆಂಟಲ್ ಥಿಯರಮ್ ಸೈನ್ ಅಪ್ಲೈ ಮಾಡೋ ಮುಂದ ಸೈನ್ ಅಬ್ಸರ್ವ್ ಮಾಡ್ತೀರ. ಯಾವ ಈ ತರ ಸೈನ್, ಈ ತರ ಇಲ್ಲಿ ಸೈನ್ ಏನದಲ್ಲ ಬಾಳ ಕೇರ್ಫುಲ್. ಬ್ರಾಕೆಟ್ ರಿಮೂವ್ ಮಾಡ್ಬಿಡ್ತಿರಲ್ಲ, ಬ್ರಾಕೆಟ್ ರಿಮೂವ್ ಮಾಡಿದಾಗ ನಿಮಗ ಸೈನ್ಗಳು ಒತ್ತು ಗೊತ್ತಿತ್ತಂದ್ರೆ ನಿಮ್ಗ ಈಸಿ ಗೋಯಿಂಗು. ಇಲ್ಲ ಅಂದ್ರೆ ಸ್ವಲ್ಪ ಏನಾಗ್ತದ, ಕನ್ಫ್ಯೂಸ್ ಆಗ್ತದೆ. ಟಫ್ ಏನಲ್ಲ, ಕನ್ಫ್ಯೂಸ್ ಆಗ್ತಂದ್ರೆ ನಿಮ್ಗೆ ಅರ್ಥ ಆಗಲ್ಲ ಅಷ್ಟೇ. ಕ್ಲಿಯರ್ ಆಗತ್ತೆ ಕಾನ್ಸೆಪ್ಟ್. ಇವತ್ತು ಏನ್ ಮಾಡ್ತೀನಿ, ಇವು ಎರಡೇ ಪ್ರಾಬ್ಲಮ್ ಅರ್ಥ ಮಾಡ್ಕೊಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಏನದಲ್ಲ ಇನ್ನೊಂದಿಷ್ಟು ಪ್ರಾಬ್ಲಮ್ಸ್ ಸಾಲ್ವ್ ಮಾಡ್ತೀನಿ. ಅರ್ಥ ಆಗತ್ರಿ? ಓಕೆ, ಥ್ಯಾಂಕ್ ಯು.